ಹನುಮಾನ್ ಚಾಲಿಸ ಪಠಿಸುವಾಗ ಅಪ್ಪಿತಪ್ಪಿಯೂ ಈ 15 ತಪ್ಪುಗಳನ್ನು ಮಾಡಲೇಬೇಡಿ. ನೀವು ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು. ಹಿಂದೂ ಧರ್ಮದ ಪ್ರಕಾರ ಹನುಮಂತನನ್ನು ಪೂಜಿಸುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ. ಆತನನ್ನು ಪೂಜಿಸುವುದರಿಂದ ಜನರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಮತ್ತು ಶುಭ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಅವರ ಭಕ್ತರು ಅವರನ್ನು ಮೆಚ್ಚಿಸಲು ಅನೇಕ ವಿಶೇಷ ಕ್ರಮಗಳನ್ನು ಪ್ರಯತ್ನಿಸುತ್ತಾರೆ. ಒಬ್ಬ ವ್ಯಕ್ತಿಯು ಹನುಮಾನ್ ಚಾಲಿಸವನ್ನು ಪಠಿಸುವಾಗ ಎಲ್ಲ ನಿಯಮಗಳನ್ನು ಅನುಸರಿಸದಿದ್ದರೆ ಅವನು ಪೂಜೆಯ ಪೂರ್ಣ ಫಲಿತಾಂಶವನ್ನು ಪಡೆಯುವುದಿಲ್ಲ ಎಂದು ನಂಬಲಾಗಿದೆ. ಮನೆಯಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸುವಾಗ ನೀವು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ತಿಳಿಯೋಣ. 1. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಹನುಮಾನ್ ಚಾಲಿಸವನ್ನು ಸರಿಯಾದ ರೀತಿಯಲ್ಲಿ ಪಠಿಸಿದಾಗ ಅವನು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾನೆ. ಅದೇ ಸಮಯದಲ್ಲಿ ನೀವು ಯಾವುದೇ ಮಧ್ಯಂತರ ಪಂಕ್ತಿಯಿಂದ ಚಾಲಿಸವನ್ನು ಪಠಿಸಬಾರದು. ನೀವು ಹನುಮಾನ್ ಚಾಲಿಸವನ್ನು ಓದಲು ಹೋದರೆ ನೀವು ಎಲ್ಲವನ್ನೂ ಕ್ರಮವಾಗಿ ಓದಿದ ನಂತರವೇ ಆ ಸ್ಥಳದಿಂದ ಎದ್ದೇಳಬೇಕು. ಯಾವುದೇ ಮಧ್ಯಮ ಪಂಕ್ತಿಯಿಂದ ಎಂದಿಗೂ ಪಠಣವನ್ನು ಪ್ರಾರಂಭಿಸಬೇಡಿ. 2. ನೀವು ಮನೆಯಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸಿದರೆ ಅದನ್ನು ಯಾವಾಗಲೂ ಶುದ್ಧ ದೇಹ ಮತ್ತು ಮನಸ್ಸಿನಿಂದ ಪಠಿಸಿ. ದೇವಾಲಯದಲ್ಲಿ ದೀಪವನ್ನು ಬೆಳಗಿಸಿ ಮತ್ತು ಹನುಮಾನನನ್ನು ಧ್ಯಾನಿಸುತ್ತಾ ಹನುಮಾನ್ ಚಾಲಿಸವನ್ನು ಪಠಣ ಮಾಡಿ. 3. ನೀವು ಹನುಮಾನ್ ಚಾಲಿಸವನ್ನು ಪಠಿಸುವಾಗ ನೀವು ಯಾವುದೇ ದುರ್ಬಲ ವ್ಯಕ್ತಿಯನ್ನು ತಪ್ಪಾಗಿ ಕಿರುಕುಳ ಮಾಡಬಾರದು ಮತ್ತು ಅನಗತ್ಯವಾಗಿ ಯಾರೊಂದಿಗೂ ಜಗಳವಾಡಬಾರದು ಎಂಬುದನ್ನು ನೆನಪಿನಲ್ಲಿಡಿ. ನೀವು ಯಾರನ್ನು ನಿಂದಿಸಬಾರದು ಮತ್ತು ಯಾರನ್ನು ನಿಂದಿಸುವ ಪದಗಳನ್ನು ಬಳಸಬಾರದು ಎಂಬುದನ್ನು ಸಹ ನೆನಪಿನಲ್ಲಿಡಿ. 4. ಮಂಗಳವಾರದಂದು 3 ಬಾರಿ ಪಠಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಪಠಿಸುವ ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಮತ್ತು ಹನುಮಾನ್ ಚಾಲಿಸದ ಪಾರಾಯಣ ಮುಗಿದ ನಂತರ ಆ ನೀರನ್ನು ಸೇವಿಸಿ ಎಂದು ನಾವು ನಿಮಗೆ ಹೇಳೋಣ. ಚಾಲಿಸವನ್ನು ಪಠಿಸುವ ಮೊದಲು ಗಣೇಶನನ್ನು ಧ್ಯಾನಿಸಬೇಕು. ಇದರೊಂದಿಗೆ ಕುಟುಂಬದ ದೇವತೆಗಳನ್ನು ಸ್ಮರಿಸಬೇಕು. 5. ನೀವು ವಿವಾಹಿತರಾಗಿದ್ದರೆ ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸಿದರೆ ನಿಮ್ಮ ಸಂಗಾತಿಯನ್ನು ಹೊರತುಪಡಿಸಿ ಬೇರೆ ಯಾರೊಂದಿಗೂ ಸಂಬಂಧವನ್ನು ಸ್ಥಾಪಿಸಲು ನೀವು ಯೋಚಿಸಬಾರದು. ಹೀಗೆ ಮಾಡುವವರಿಗೆ ಹನುಮಾನ್ ಚಾಲಿಸದ ಶುಭ ಫಲಗಳು ಸಿಗುವುದಿಲ್ಲ. 6. ನೀವು ಹನುಮಾನ್ ಚಾಲಿಸವನ್ನು ಪಠಿಸಿದರೆ ನೀವು ಯಾವುದೇ ರೀತಿಯ ಅಪರಾಧವನ್ನು ಮಾಡಬಾರದು. ನೀವು ಯಾರೊಂದಿಗೂ ಮೋಸ ಮಾಡುವುದನ್ನು ತಪ್ಪಿಸಬೇಕು ಮತ್ತು ಸುಳ್ಳು ಹೇಳಬಾರದು. 7. ನೀವು ಹನುಮಾನ್ ಚಾಲಿಸವನ್ನು ಪಠಿಸುವಾಗ ನೀವು ಎಂದಿಗೂ ಆತುರ ಪಡಬಾರದು ಮತ್ತು ಅದರ ಯಾವುದೇ ಪದ್ಯಗಳನ್ನು ತಪ್ಪಾಗಿ ಉಚ್ಚರಿಸಬಾರದು. ಇದನ್ನು ಯಾವಾಗಲೂ ತಾಳ್ಮೆಯಿಂದ ಪಠಿಸಬೇಕು. 8. ನಿಮ್ಮ ಮನೆಯ ಸಮೃದ್ಧಿಗಾಗಿ ನೀವು ಹನುಮಾನ್ ಚಾಲಿಸವನ್ನು ಪಠಿಸಿದರೆ ಯಾವುದೇ ಪ್ರಾಣಿ ಅಥವಾ ಬಡವರನ್ನು ತಪ್ಪಾಗಿ ನೋಯಿಸಬೇಡಿ. ಹೀಗೆ ಮಾಡುವುದರಿಂದ ಪೂಜೆಯ ಫಲ ಸಿಗುವುದಿಲ್ಲ ಮತ್ತು ಮನೆಯಲ್ಲಿ ದುಃಖಗಳು ಉಳಿಯುತ್ತವೆ. 9. ನೀವು ಹನುಮಾನ್ ಚಾಲಿಸವನ್ನು ಪಠಿಸಿದರೆ ನೀವು ತಾಮಸಿಕ ಆಹಾರ ಅಥವಾ ಮದ್ಯವನ್ನು ತಪ್ಪಾಗಿ ಸೇವಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ನೀವು ಹನುಮಾನನ ಕೋಪಕ್ಕೆ ಗುರಿಯಾಗಬಹುದು. ಹನುಮಾನ್ ಬಾಲ ಬ್ರಹ್ಮಚಾರಿ ಮತ್ತು ಯಾವಾಗಲೂ ತಾಮಸಿಕ ಆಹಾರದಿಂದ ದೂರವಿರುತ್ತಾರೆ. 10. ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯು ಮರಣ ಹೊಂದಿದಾಗ ಸೂತಕ ಅವಧಿಯು ಅಲ್ಲಿ ಮಾನ್ಯವಾಗಿರುತ್ತದೆ. ಈ ಸೂತಕ ಕಾಲ ಇರುವವರೆಗೆ ನಾವು ಹನುಮಂತನನ್ನು ಒಳಗೊಂಡಂತೆ ಯಾವುದೇ ದೇವರನ್ನು ಪೂಜಿಸಬಾರದು. ಈ ಅವಧಿಯಲ್ಲಿ ದೇವಾಲಯವನ್ನು ಸಹ ಪ್ರವೇಶಿಸಬೇಡಿ. 11. ಹನುಮಂತನಿಗೆ ಸ್ವಚ್ಛ ಪರಿಸರ ಬಹಳ ಪ್ರಿಯ. ಆದ್ದರಿಂದ
ಮನೆಯಲ್ಲಿ ಯಾವಾಗಲೂ ಶುಚಿತ್ವವನ್ನು ನೋಡಿಕೊಳ್ಳಲು ಪ್ರಯತ್ನಿಸಿ. ಹನುಮಂತನ ಮೂರ್ತಿ ಪ್ರತಿಷ್ಠಾಪಿಸಿರುವ ಮನೆಯಲ್ಲಿ ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. 12. ಹನುಮಾನ್ ಚಾಲಿಸವನ್ನು ಪಠಿಸುವವರು ಅಪ್ರಾಮಾಣಿಕ ಮತ್ತು ಮೋಸಗಾರರ ಸಹವಾಸದಿಂದ ದೂರವಿರಬೇಕು. ಅಂತಹ ಜನರು ಪ್ರಾಮಾಣಿಕತೆಯಿಂದ ತಮ್ಮ ಜೀವನವನ್ನು ಸಂಪಾದಿಸಬೇಕು. 13. ಮಂಗಳವಾರ ಹನುಮಂತನ ಉಪವಾಸ ಮಾಡುವವರು ಉಪ್ಪನ್ನು ಸೇವಿಸಬಾರದು ಎಂದು ನಂಬಲಾಗಿದೆ. ಇದಲ್ಲದೆ ನೀವು ಸಿಹಿ ತಿಂಡಿಗಳನ್ನು ದಾನ ಮಾಡುತ್ತಿದ್ದರೆ ಈ ಸಿಹಿ ತಿಂಡಿಗಳನ್ನು ಸಹ ಉಪಾಸಕರು ಸೇವಿಸಬಾರದು. 14. ಅಪ್ಪಿತಪ್ಪಿಯೂ ಹನುಮಂತನಿಗೆ ಕಪ್ಪು ಅಥವಾ ಬಿಳಿ ಬಟ್ಟೆ ಧರಿಸಿ ಪೂಜಿಸಬೇಡಿ. ಹೀಗೆ ಮಾಡುವುದರಿಂದ ಪೂಜೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಹನುಮಂತನಿಗೆ ಕೆಂಪು ಬಣ್ಣ ತುಂಬಾ ಇಷ್ಟ. ಆದ್ದರಿಂದ ಅವನನ್ನು ಕೆಂಪು ಬಣ್ಣದಲ್ಲಿ ಪೂಜಿಸಿ ಮತ್ತು ಕೆಂಪು ಅಲ್ಲದಿದ್ದರೆ ಹಳದಿ ಬಟ್ಟೆಯಲ್ಲಿ ಪೂಜಿಸಿ. 15. ಹನುಮಂತನ ಪೂಜೆಯಲ್ಲಿ ಚರಣಾಮೃತವನ್ನು ಬಳಸುವುದಿಲ್ಲ. ಅಲ್ಲದೆ ಛಿದ್ರಗೊಂಡ ಅಥವಾ ಮುರಿದ ವಿಗ್ರಹವನ್ನು ಪೂಜಿಸುವುದನ್ನು ಸಹ ನಿಷೇಧಿಸಲಾಗಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.